ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ನಮ್ಮ ಚಾನಲಲ್ಲಿ ಬೇಕಾದಷ್ಟು ಆರೋಗ್ಯಕರವಾದಂಥ ರೆಸಿಪಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ, ನೋಡಿ ಎಲ್ಲ ವಿಡಿಯೋಸನ್ನು. ಇವತ್ತು ನಾನು ನಮ್ಮ ರಾಗಿ ಹುಡಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಈ ರೀತಿ ಮಾಡ್ತೀನಿ ನೋಡಿ. ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ, ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲು ಇದಕ್ಕೆ ನಾನಿಲ್ಲಿ 3/4 ಕಪ್ ರಾಗಿ ಹುಡಿ ತಗೊಂಡಿದ್ದೀನಿ. ಮೊದಲು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ, ಆಮೇಲೆ 1/4 ಕಪ್, ಟೋಟ್ಲು 3/4 ಕಪ್ ರಾಗಿ ಹುಡಿ ತಗೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಹಾಲಿನ ಹುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಟೇಸ್ಟ್ ಬರೋದಕ್ಕೋಸ್ಕರ ನಾನು ಹಾಕಿರೋದು. ನಿಮ್ಗೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇದನ್ನೆಲ್ಲ ಹಾಕಿಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಂದರೆ ನಾವು ಹಾಕಿರೋ ಉಪ್ಪು, ಅದೇ ರೀತಿ ಹಾಲಿನ ಹುಡಿ ಎಲ್ಲ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಈ ರೀತಿ ಹಾಕೋಬೇಕು. ಮೊದಲು 1 ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತೀನಿ. ಅಂದರೆ ಇದು ಜಸ್ಟ್ ನೆಂದ ಥರ ಆಗಬೇಕು, ಜಾಸ್ತಿ ನೀರು ಹಾಕೋಬೇಡಿ, ನಾನು ಹೇಳಿದಷ್ಟೇ ನೀರು ಸೇರಿಸಬೇಕು ನೋಡಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಹುಡಿಯನ್ನು, ಅಂದರೆ ನೀರಲ್ಲಿ ಚೆನ್ನಾಗಿ ಅದು, ಅಂದರೆ ನೀರು ಸ್ವಲ್ಪ ಎಳ್ಕೋಬೇಕು. ಪುನಃ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಟೋಟಲ್ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ 3/4 ಕಪ್ ರಾಗಿ ಹುಡಿಗೆ ನೋಡಿ. ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ನೆಂದ ಥರ ಆಗುತ್ತೆ ನೋಡಿ. ನಮ್ಮ ಹುಡಿ ಇವಾಗ ಈ ರೀತಿ ಇದೆ. ಅಂದರೆ ನಾವು ಕೈಯಲ್ಲಿ ಹಿಡಿದು ಗಟ್ಟಿ ಈ ರೀತಿ ಉಂಡೆ ಮಾಡಿದರೆ ಈ ರೀತಿ ಉಂಡೆ ಆಗಬೇಕು, ಆ ರೀತಿ ಬರಬೇಕು. ಆಮೇಲೆ ಅದರ ಹುಡಿ ಹುಡಿಯಾಗಿ ಇರಬೇಕು, ಈ ರೀತಿ ಬರಬೇಕು. ಇದು ಸಾಕು, ಒಂದು ಸೈಡಲ್ಲಿ ಇಟ್ಬಿಡಿ. ಆಮೇಲೆ ನೋಡಿ, ನಾನೊಂದು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಬಿಸಿ ಮಾಡಬೇಕು. ಈ ನೀರು ಬಿಸಿ ಮಾಡಬೇಕು, ಒಂದು 5 ನಿಮಿಷ ಬಿಸಿ ಮಾಡ್ಕೊಳ್ಳಿ ನೋಡಿ. ಇವಾಗ 5 ನಿಮಿಷ ಆಗಿದೆ, ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಮ್ಮ ಈ ಇಡ್ಲಿ ತಟ್ಟೆಯಲ್ಲಿ ನಾವಿಲ್ಲಿ ನೆನೆಸಿಟ್ಟಂತಹ ರಾಗಿ ಹುಡಿಯನ್ನು ಹಾಕಿ ಬೇಯಿಸಬೇಕು. ಈ ರೀತಿ ಹಾಕೋಬೇಕು ಎಲ್ಲ. ನಾನಿವಾಗ 1 ತಟ್ಟೆಯಲ್ಲಿ ಮಾತ್ರ ಮಾಡಿರೋದು, ಅಂದರೆ ನಾನಿಲ್ಲಿ 3/4 ಕಪ್ ಮಾತ್ರ ತಗೊಂಡಿರೋದು. ಇನ್ನು ಇದನ್ನು ಹೈ ಫ್ಲೇಮಲ್ಲಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ ನೋಡಿ. ಇವಾಗ 20 ನಿಮಿಷ ಆಗಿದೆ, ನಮ್ಮ ರಾಗಿ ಹುಡಿ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನೋಡಿ. ಈ ರೀತಿ ಇದೆ. ನೀವು ಒಳಗಡೆ ನೀರು ಬೇಕಾದಷ್ಟು ಹಾಕ್ಕೊಳ್ಳಿ ಬೇಯಿಸುವಾಗ. ಇನ್ನು ಇದನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ನಮ್ಮ ರಾಗಿ ಹುಡಿ, ಎಲ್ಲ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಇದೆ. ಇನ್ನು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲದ ಹುಡಿ ಹಾಕ್ತಾ ಇದ್ದೀನಿ, ಅಂದರೆ ನಾವು ತುರಿದಿಟ್ಕೊಂಡಂಥ ಬೆಲ್ಲ. ಆಮೇಲೆ ಗೋಡಂಬಿ ಮತ್ತು ಬಾದಾಮು ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕಿದ್ದೀನಿ ನಾನು. ಆಮೇಲೆ ತುಪ್ಪ ಹಾಕೋಬೇಕು. ಮೊದಲು 1 ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತೀನಿ. ಇಲ್ಲಿ ನಾನು ಮಿಕ್ಸ್ ಮಾಡೋದಕ್ಕೆ ತುಪ್ಪ ಮಾತ್ರ ಬಳಸ್ತಾ ಇರೋದು ನೋಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ತುಪ್ಪ ಸ್ವೀಟ್, ಸ್ವಲ್ಪ ಸ್ವೀಟ್ ಕಡಿಮೆ ಇದೆ, ಅದಕ್ಕೆ ಪುನಃ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಅದು ನೀವು ಟೇಸ್ಟ್ ನೋಡಿಕೊಂಡು ಬೆಲ್ಲದ ಹುಡಿ ಹಾಕೋಬೋದು. ಇನ್ನು ಎಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಮಿಕ್ಸ್ ಮಾಡೋದಕ್ಕೆ ತುಪ್ಪ ಕಡಿಮೆ ಬಳಸೋರಾಗಿದ್ದರೆ ನಾನು ಪುನಃ 1 ಸ್ಪೂನ್ ಹಾಕ್ತೀನಿ. ಬಳಸೋರಾಗಿದ್ದರೆ ನಿಮಗೆ ಸ್ವಲ್ಪ ಬಿಸಿನೀರು ಅಥವಾ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು, ಅಂದರೆ ಸ್ವಲ್ಪ ಸಿಂಪಡಿಸಿ ಅದನ್ನು ಮಿಕ್ಸ್ ಮಾಡ್ಬೋದು. ಅಂದರೆ ನಮಗಿದನ್ನು ಉಂಡೆ ಮಾಡೋದಕ್ಕೆ ಆಗಬೇಕು, ಆ ರೀತಿ ಬರಬೇಕಿದು. ಅಷ್ಟು ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವ ಬೆಲ್ಲ, ತುಪ್ಪ ಎಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕು. ಕೈಯಲ್ಲಿ ಸ್ವಲ್ಪ ಶಕ್ತಿ ಉಪಯೋಗಿಸಿ ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ನೋಡಿ. ಇವಾಗ ಎಲ್ಲ ಮಿಕ್ಸ್ ಆಗಿ ರೆಡಿಯಾಗಿದೆ ನೋಡಿ. ನಾನು ಇದನ್ನು ಉಂಡೆ ಮಾಡ್ತಾ ಇದ್ದೀನಿ. ನಿಮಗೆ ಉಂಡೆ ಮಾಡೋದಕ್ಕಾಗಿಲ್ಲ ಅಂದರೆ ಹಾಲು ಅಥವಾ ನೀರು ಸೇರಿಸ್ಬೋದು ನೋಡಿ. ನಾನಿಲ್ಲಿ ಮಾಡ್ತಾ ಇರೋದು ಆರೋಗ್ಯಕರವಾದಂತಹ ನಮ್ಮ ರಾಗಿ ಲಡ್ಡು ನೋಡಿ. ನಮ್ಮ ರಾಗಿ ಲಡ್ಡು ರೆಡಿಯಾಗಿದೆ. ಇದೇ ರೀತಿ ಉಳಿದೆಲ್ಲ ಲಡ್ಡು ನಾನು ರೆಡಿ ಮಾಡಿ ತರ್ತೀನಿ. ಈ ರೀತಿ ಉಂಡೆ ಮಾಡಿಟ್ಕೊಂಡ್ರೆ ಆಯಿತು ನೋಡಿ. ಈ ರೀತಿ ಇದೆ ನಮ್ಮ ರಾಗಿ ಲಡ್ಡು, ಎಲ್ಲ ರೆಡಿಯಾಗಿದೆ ನೋಡಿ. ಇದು ನಾವು ತುಂಬ ದಿನ ಇಡ್ತಿದ್ರೆ ನಾವು ನೀರು ಅಥವಾ ಹಾಲು ಸೇರಿಸಬೇಡಿ, ತುಪ್ಪದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲ ನೀವು 1-2 ದಿನದಲ್ಲಿ ಖಾಲಿ ಮಾಡ್ತಿದ್ರೆ ಆ ರೀತಿ ಸೇರಿಸ್ಬೋದು, ನಮಗೆ ತೊಂದರೆ ಏನಿಲ್ಲ ನೋಡಿ. ಎಲ್ಲ ರೆಡಿಯಾಗಿದೆ. ಇನ್ನು ಇದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಂದರೆ ನಮ್ಮ ಈ ಬಿಸಿಲಿಗೆ ಅಥವಾ ಬೇಸಿಗೆ ಕಾಲದಲ್ಲಿ ಮಾಡಿ ತಿನ್ಬಹುದಾದಂಥ ಒಂದು ಆರೋಗ್ಯಕರವಾದಂಥ ಒಂದು ಸ್ವೀಟ್ ರೆಸಿಪಿ ಇದು. ರಾಗಿ ಗೊತ್ತು ಎಲ್ಲರಿಗೂ, ನಮ್ಮ ದೇಹವನ್ನು ಎಷ್ಟು ತಂಪು ಮಾಡುತ್ತೆ ಅಂತ ನೋಡಿ. ಈ ರೀತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.